ಈ ದಿನ ಬೆಳಗಿನ ಜಾವ ನಮ್ಮ ಬೆಂಗಳೂರು ರೂರಲ್ ಜಿಲ್ಲೆಯ ವ್ಯಾಪ್ತಿಯ ಸೂಳಿಬೆಳೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಭೀಕರ ಅಪಘಾತ ಆಗ್ತದೆ. ಅದರಲ್ಲಿ 7 ಜನ ಮೃತಪಟ್ಟಿರ್ತಾರೆ. ಅವರು ಯಾರು ಏನು ಅನ್ನೋದು ಮೊದಲಿಗೆ ನಮಗೇನು ಮಾಹಿತಿ ಇರೋದಿಲ್ಲ. ಈ XUV 700 6 ಜನ ಹುಡುಗರು, ಎಲ್ಲ 16ರಿಂದ 19 ವರ್ಷದ ಹುಡುಗರು 6 ಜನ ಇರ್ತಾರೆ. ಫಸ್ಟು ಬೈಕ್ ಹೊಡಿತಾರೆ. ಬೈಕ್ ಹೊಡೆದ ತಕ್ಷಣ ಅದರ ಬೈಕಲ್ಲಿರ್ತಕ್ಕಂಥ ಗಗನ್ ಅನ್ನೋನು ಕೆಳಗಡೆ ಬೀಳ್ತಾನೆ, ಸ್ಪಾಟಲ್ಲೇ ಡೆತ್ ಆಗ್ತಾನೆ. ಮತ್ತು ಈ XUV ವೆಹಿಕಲ್ಲು ಒಂದು ಲಾರಿ ಟಿಪ್ಪರ್ ಇರ್ತದೆ, ಅದಕ್ಕೆ ಹಿಂದಕ್ಕೆ ವೀಲ್ ಹೊಡಿತಾನೆ. ಆ ಎರಡೂ ವೀಲು ಆಚೆ ಬಂದುಬಿಡ್ತದೆ. ಆ ವೀಲು ಟಿಪ್ಪರ್ ಹೋಗ್ಬಿಟ್ಟು ಮುಂದೆ ಟ್ಯಾಪಲ್ ಆಗ್ತದೆ. ಅದರಲ್ಲಿದ್ದವನಿಗೆ ಬರೀ ಹಿಂದ್ಗಡೆ ಗುದ್ದಿರೋದು ಮಾತ್ರ ಗೊತ್ತು, ಆದರೆ ಯಾರು ಗುದ್ದಿದ್ರು ಏನು ಅಂತ ಗೊತ್ತಿಲ್ಲ. ಆತನಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ. ತದನಂತರ ಈ ವೆಹಿಕಲಲ್ಲಿ ಗುದ್ದಿದ ತಕ್ಷಣ 6 ಜನರಿಗೆ ತಲೆ ಓಪನ್ ಆಗಿ ಆ ವೆಹಿಕಲ್ ಮತ್ತೆ 150 ಮೀಟ್ರ್ ಮುಂದೆ ಹೋಗ್ಬಿಟ್ಟು ಸೈಡು ಮೀಡಿಯನ್ಗೆ ಉಜ್ಜಿಕೊಂಡೋಗಿ ನಿಂತಿರ್ತದೆ. ಸೊ ನಮಗೆ ಮಾಹಿತಿ ಬಂದ ತಕ್ಷಣ ಅವ್ರನ್ನೆಲ್ಲ ಸ್ಪಾಟಲ್ಲೇ ಡೆತ್ ಆಗಿರ್ತಾರೆ. ಅವ್ರನ್ನ ಕೂಡಲೇ ಹೊಸಕೋಟೆ ಹಾಸ್ಪಿಟ್ಲ್ಗೆ ಸೇರಿಸಿ ಅಲ್ಲಿ PM ಕ್ರಮ ಜರುಗಿಸಲಾಗ್ತಾಯಿದೆ. ಅದರಲ್ಲಿ ಮೃತರು ಆ 2 ವೀಲರಲ್ಲಿ ಬಂದು ಹುಡುಗ ನಮ್ಮ ಹೂನಾಯಕನಲ್ಲಿ ಚನ್ನರಾಯಪಟ್ಟಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇರ್ತಕ್ಕಂಥ ಒಬ್ಬ ಗಗನ್ 26 ವರ್ಷ ಅನ್ಮ್ಯಾರಿಡ್ ಇದ್ದಾನೆ. ಆತನು ಹೊಸಕೋಟೆ ಪಿಲ್ಗುಂಪೆ ಇದರಲ್ಲಿ ಸಫಲಲ್ಲಿ ಕೆಲಸ ಮಾಡ್ತಾಯಿರ್ತಾನೆ. ಪ್ರತಿದಿನ ಸಂಜೆ 5ವರೆಗೆ ಹೋಗೋದು, ರಾತ್ರಿ 3:30 4 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋದು. ಈ ಹುಡುಗರೆಲ್ಲ 17ರಿಂದ 19 ವರ್ಷ ಹುಡುಗರು. ಆ ಕಾರಲ್ಲಿರ್ತಕ್ಕಂಥ ಹುಡುಗರು ಹೆಸರುಗಳು ಈ ರೀತಿ ಇದೆ: ಅಶ್ವಿನ್ ನಾಯರ್ ಸನ್ ಆಫ್ ಅಜಿತ್ ನಾಯರ್ ಅಂತ 17 ಇಯರ್ಸು, RV ಕಾಲೇಜ್ ಯಲಹಂಕದಲ್ಲಿ ಫಸ್ಟ್ PUC ಓದ್ತಾ ಇರ್ತಾರೆ. ನಂತರ ಈತನ್ ಸನ್ ಆಫ್ ಜಾನ್ ಜಾರ್ಜ್ ಅಂತೇಳ್ಬಿಟ್ಟು 17 ಇಯರ್ಸು, ಫಸ್ಟ್ PUC RV ಕಾಲೇಜ್ ಯಲಹಂಕ. ಇವರಿಬ್ಬರು ಕಾಲೇಜ್ ಮೇಟ್ಸು. ತದನಂತರ ಅಶ್ರಮ್ ಶರೀಫ್ ಅಂತೇಳ್ಬಿಟ್ಟು 16 ವರ್ಷ 10th ಸ್ಟ್ಯಾಂಡರ್ಡು. ಈತನು CMR ಸ್ಕೂಲು ಕೊತ್ನೂರು ಅಲ್ಲಿ ಸ್ಟಡಿ ಮಾಡ್ತಾಯಿರ್ತಾನೆ. 5ನೇ ಹುಡುಗ ಭರತ್ ಅಂತ ಹೇಳ್ಬಿಟ್ಟು, ಆತನು 17 ಇಯರ್ಸ್ ಓಲ್ಡು 10th ಸ್ಟ್ಯಾಂಡರ್ಡು. ಸೊ ಫ್ರೆಜರ್ ಟೌನಲ್ಲಿ ಸ್ಟಡಿ ಮಾಡ್ತಾಯಿರ್ತಾನೆ. ಮತ್ತು ಫರಾನ್ ಅಂತೇಳ್ಬಿಟ್ಟು 18 ಇಯರ್ಸ್ ಕಮ್ಮನಹಳ್ಳಿ. ಈತನು SLC ಕರೆಸ್ಪಾಂಡೆನ್ಸ್ ಮಾಡ್ತಾಯಿದ್ದಂತೆ. ಸೊ ಇವರು 6 ಜನ ಈ ಕಾರಲ್ಲಿ ಯಾವ ಉದ್ದೇಶಕ್ಕೆ ಹೋಗಿದ್ರಿ, ಯಾವ ಕಡೆ ಹೋಗ್ತಾಯಿದ್ರು ಅಂತ ಗೊತ್ತಿಲ್ಲ. ಟುವರ್ಡ್ಸ್ ಹೊಸಕೋಟೆ ಟು ದೇವನಹಳ್ಳಿ ಕಡೆ ಹೋಗ್ತಾಯಿದ್ರು. ಸೊ ಅವರೆಲ್ಲ ಮೃತಪಟ್ಟಿರ್ತಾರೆ. ಈಗ ಅವ್ರದ್ದೆಲ್ಲ ಕಾನೂನು ರೀತಿ ಕ್ರಮ ಜರುಗಿಸಿ ಇನ್ಕ್ವೆಸ್ಟ್ ಮಾಡಿ ಆ ಮೃತರ ಸಂಬಂಧಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ನಡೀತಾ ಇರ್ತದೆ. ಇದು ತಂದೆ ತಾಯಿಗೂ ಗೊತ್ತಿಲ್ಲ ಇವ್ರ ಫ್ರೆಂಡ್ಸ್ ಯಾರು ಎತ್ತ ಅಂತ ಹೇಳ್ಬಿಟ್ಟು. ಎಲ್ಲ ಪಿಯರ್ ಗ್ರೂಪ್ಸು, ಒಂದೇ ಕಾಲೇಜಲ್ಲಿ ಓದ್ದವರೆಲ್ಲ, ಬಹುಶಃ ಸುತ್ತಮುತ್ತಲಿನ ಫ್ರೆಂಡ್ಸ್ ಅಂತ ನಾನು ಭಾವನೆ ಮಾಡ್ತೀನಿ. ಯಾವ ಕಾರಣಕ್ಕೆ ಹೋಗ್ತದೆ ಅನ್ನೋದು ಅವ್ರ ಪೋಷಕರು ಸಹ ಗೊತ್ತಿಲ್ಲ. ಈಗ ನಾವೆಲ್ಲರೂ ಅವ್ರನ್ನ ಪೇರೆಂಟ್ಸನ್ನು ಬೇಸ್ಡ್ ಆನ್ ದಿ ಮೊಬೈಲ್ ಡೀಟೇಲ್ಸು ನಾವು ಪತ್ತೆ ಮಾಡಿದ್ವಿ. ಸೊ ಈಗ ಪೋಸ್ಟ್ಮಾರ್ಟಮ್ ಕಾರ್ಯ ನಡೀತಾ ಇದೆ. ಈಗಾಗಲೇ 3 ಮೃತದೇಹಗಳನ್ನ ಪೋಸ್ಟ್ಮಾರ್ಟಮ್ ಮಾಡಿ ಅವರ ಸಂಬಂಧಿಕರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಇನ್ನೊಂದು 3 ಇಲ್ಲೇ ನಮ್ಮ ಮೆಡಿಕಲ್ ಕಾಲೇಜು ಹೊಸಕೋಟೆಯಲ್ಲಿ PM ನಡೀತಾ ಇದೆ. ಮತ್ತು ಇದನ್ನು ಅಟ್ ಎ ಟೈಮ್ 7 ಮೆಂಬರ್ಸ್ ಡೆತ್ ಆಗಿರೋದ್ರಿಂದ DSP ಹೊಸಕೋಟೆ ಅವರಿಗೆ ಮುಂದಿನ ತನಿಖೆಗೆ ವಹಿಸಲಾಗಿರ್ತದೆ. ನಂತರ ನಾಳೆ ಅಲ್ಲಿ ಜಾಯಿಂಟ್ ಇನ್ಸ್ಪೆಕ್ಷನ್ ಬೈ ದಿ NHAI, PWD, ಪೊಲೀಸ್, RTO ಎಲ್ಲರೂ ಸಹ ಸ್ಪಾಟಲ್ಲಿ ಪರಿಶೀಲನೆ ಮಾಡಿ ಏನು ತಾಂತ್ರಿಕ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆಯೂ ಸಹ ಪರಿಶೀಲಿಸಿ ಅದನ್ನು ಸರಿಪಡಿಸಲಿಕ್ಕೆ ಕ್ರಮ ಕೈಗೊಳ್ಳಲಾಗುತ್ತದೆ. ಕಾರ್ ಮಾಲೀಕ ಇದರಲ್ಲಿ ಒಬ್ಬ ಹುಡುಗ ಇರ್ತಾನಲ್ಲ, ಅವ್ರ ತಂದೆದೇ ಆಗಿದೆ. ಮತ್ತು ಅದು ತನಿಖೆಯಲ್ಲಿ ಮೈನರ್ ಇದ್ದರೆ ಅವರ ಓನರ್ ಮೇಲೂ ಸಹ ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆ. ಇದು ಯಾವ ರೀತಿ ಅಪರಾಧ ಆಗ್ತದೆ ಅನ್ನೋದು ತನಿಖೆಯಿಂದ ದೃಢಪಡಿಸ್ತದೆ. ಬೇಸ್ಡ್ ಆನ್ ದ ಏಜ್, ಇಫ್ ಏಜ್ ಈಸ್ ಕ್ರಾಸ್ಡ್ ಆ್ಯಂಡ್ ಈ ಈಸ್ ಹ್ಯಾವಿಂಗ್ ವ್ಯಾಲಿಡ್ ಲೈಸೆನ್ಸ್, then we are going to take investigation as per the law.